ನಿಮ್ಮ ಜೀವನದ ಸಂತೋಷವು ನಿಮ್ಮ ಆಲೋಚನೆಗಳ ಗುಣಮಟ್ಟವನ್ನು ಅವಲಂಬಿಸಿರುತ್ತದೆ. ನಿಮ್ಮ ಮನಸ್ಸಿನ ಮೇಲೆ ನಿಮಗೆ ಅಧಿಕಾರವಿದೆ, ಹೊರಗಿನ ಘಟನೆಗಳಲ್ಲ. ಇದನ್ನು ಅರಿತುಕೊಳ್ಳಿ ಮತ್ತು ನೀವು ಶಕ್ತಿಯನ್ನು ಕಂಡುಕೊಳ್ಳುವಿರಿ. ನಾವು ಕೇಳುವುದೆಲ್ಲವೂ ಒಂದು ಅಭಿಪ್ರಾಯವೇ ಹೊರತು ಸತ್ಯವಲ್ಲ. ನಾವು ನೋಡುವುದೆಲ್ಲವೂ ಒಂದು ದೃಷ್ಟಿಕೋನವೇ ಹೊರತು ಸತ್ಯವಲ್ಲ. ನೀವು ಬೆಳಿಗ್ಗೆ ಎದ್ದಾಗ ಜೀವಂತವಾಗಿರಬಹುದು. ಎಷ್ಟು ಅಮೂಲ್ಯವಾದ ಸವಲತ್ತು ಎಂದು ಯೋಚಿಸಿ. ಉಸಿರಾಡಲು, ಯೋಚಿಸಲು, ಆನಂದಿಸಲು, ಪ್ರೀತಿಸಲು. ಜೀವನದ ವಸ್ತು ಬಹುಸಂಖ್ಯಾತರ ಪರವಾಗಿರಬಹುದು, ಆದರೆ ಹುಚ್ಚರ ಶ್ರೇಣಿಯಲ್ಲಿ ತನ್ನನ್ನು ತಾನು ಕಂಡುಕೊಳ್ಳುವುದರಿಂದ ತಪ್ಪಿಸಿಕೊಳ್ಳುವುದು. ಅವರಲ್ಲಿ ಯಾರಿಗೆ ವಿಷಯದ ಬಗ್ಗೆ ಏನೂ ತಿಳಿದಿಲ್ಲದಿದ್ದರೆ 10,000 ಪುರುಷರ ಅಭಿಪ್ರಾಯಕ್ಕೆ ಯಾವುದೇ ಮೌಲ್ಯವಿಲ್ಲ. ನೀವು ಯೋಚಿಸುವ ವಿಷಯಗಳು ನಿಮ್ಮ ಮನಸ್ಸಿನ ಗುಣಮಟ್ಟವನ್ನು ನಿರ್ಧರಿಸುತ್ತವೆ. ನಿಮ್ಮ ಆತ್ಮವು ನಿಮ್ಮ ಆಲೋಚನೆಗಳ ಬಣ್ಣವನ್ನು ತೆಗೆದುಕೊಳ್ಳುತ್ತದೆ. ಮಾತಿನಲ್ಲಿ ಬುದ್ಧಿವಂತರಾಗಬೇಡಿ, ಕಾರ್ಯಗಳಲ್ಲಿ ಬುದ್ಧಿವಂತರಾಗಿರಿ. ನೀವೇ ಉಡುಗೊರೆಯಾಗಿ ನೀಡಿ. ಪ್ರಸ್ತುತ ಕ್ಷಣ. ನೀವು ಯಾರೊಂದಿಗಾದರೂ ತಪ್ಪು ಹುಡುಕಲು ಹೊರಟಾಗ ಈ ಕೆಳಗಿನ ಪ್ರಶ್ನೆಯನ್ನು ನೀವೇ ಕೇಳಿಕೊಳ್ಳಿ. ನನ್ನ ಯಾವ ದೋಷವು ನಾನು ಟೀಕಿಸಲಿರುವ ತಪ್ಪನ್ನು ಹೋಲುತ್ತದೆ? ಒಳ್ಳೆಯ ಮನುಷ್ಯ ಹೇಗಿರಬೇಕು ಎಂದು ವಾದಿಸುತ್ತಾ ಸಮಯ ವ್ಯರ್ಥ ಮಾಡಬೇಡಿ. ಒಂದಾಗಿರಿ. ಇತರರೊಂದಿಗೆ ಸಹಿಷ್ಣುರಾಗಿರಿ ಮತ್ತು ನಿಮ್ಮೊಂದಿಗೆ ಕಟ್ಟುನಿಟ್ಟಾಗಿರಿ. ಅದು ಸರಿಯಿಲ್ಲದಿದ್ದರೆ ಮಾಡಬೇಡಿ, ಅದು ನಿಜವಲ್ಲದಿದ್ದರೆ ಅದನ್ನು ಹೇಳಬೇಡಿ. ಸಾವು ನಮ್ಮೆಲ್ಲರನ್ನು ನೋಡಿ ಮುಗುಳ್ನಗುತ್ತದೆ. ಮನುಷ್ಯ ಮಾಡಬಹುದಾದೆಂದರೆ ಮತ್ತೆ ನಗುವುದು. ಮನಸ್ಸಿನ ಶಾಂತಿ ಮತ್ತು ಆತ್ಮದ ಆರೋಗ್ಯವನ್ನು ಯಾರು ಗೌರವಿಸುತ್ತಾರೆ ಅವರು ಎಲ್ಲ ಸಂಭಾವ್ಯ ಜೀವನದಲ್ಲಿ ಅತ್ಯುತ್ತಮವಾಗಿ ಬದುಕುತ್ತಾರೆ. ಅದೃಷ್ಟವು ನಿಮ್ಮನ್ನು ಬಂಧಿಸುವ ವಿಷಯಗಳನ್ನು ಸ್ವೀಕರಿಸಿ ಮತ್ತು ಅದೃಷ್ಟವು ನಿಮ್ಮನ್ನು ಒಟ್ಟುಗೂಡಿಸುವ ಜನರನ್ನು ಪ್ರೀತಿಸಿ, ಆದರೆ ನಿಮ್ಮ ಪೂರ್ಣ ಹೃದಯದಿಂದ ಹಾಗೆ ಮಾಡಿ. ಸಂತೋಷ ಮತ್ತು ದುಃಖ ಎರಡು ಗ್ರಹಿಕೆಯನ್ನು ಅವಲಂಬಿಸಿರುತ್ತದೆ. ಕ್ರಿಯೆಗೆ ಅಡ್ಡಿಯು ಕ್ರಿಯೆಯನ್ನು ಮುನ್ನಡೆಸುತ್ತದೆ. ಯಾವುದು ಅಡ್ಡಿಯಾಗುತ್ತದೋ ಅದು ದಾರಿಯಾಗುತ್ತದೆ. ನಿಮ್ಮ ಶತ್ರುವಿನಂತೆ ಇರದಿರುವುದು ಉತ್ತಮ ಸೀಡು. ಸತ್ಯದಿಂದ ಯಾರೂ ಗಾಯಗೊಂಡಿಲ್ಲ, ಆದರೆ ಆತ್ಮವಂಚನೆ ಮತ್ತು ಅಜ್ಞಾನದಲ್ಲಿ ಮುಂದುವರೆಯುವವನು ಗಾಯಗೊಂಡನು. ಮನುಷ್ಯನು ಭಯಪಡಬೇಕಾದದ್ದು ಸಾವಲ್ಲ, ಆದರೆ ಅವನು ಎಂದಿಗೂ ಬದುಕಲು ಪ್ರಾರಂಭಿಸುವುದಿಲ್ಲ. ಒಬ್ಬ ವ್ಯಕ್ತಿಯ ಮೌಲ್ಯವನ್ನು ಅವನು ಮೌಲ್ಯೀಕರಿಸುವ ಮೌಲ್ಯದಿಂದ ಅಳೆಯಲಾಗುತ್ತದೆ. ಜೀವನ ಚಿಕ್ಕದಾಗಿದೆ. ನಮ್ಮ ಜೀವನದ ಪ್ರಮುಖ ವಿಷಯಗಳ ಬಗ್ಗೆ ಮರೆಯಬೇಡಿ. ಇತರ ಜನರಿಗಾಗಿ ಬದುಕುವುದು ಮತ್ತು ಅವರಿಗೆ ಒಳ್ಳೆಯದನ್ನು ಮಾಡುವುದು. ನಾವು ಜೀವನದಲ್ಲಿ ಏನು ಮಾಡುತ್ತೇವೋ ಅದು ಶಾಶ್ವತತೆಯಲ್ಲಿ ಅಲಿಯುತ್ತದೆ. ನಮ್ಮ ಕೋಪ ಮತ್ತು ಕಿರಿಕಿರಿಯು ನಮಗೆ ಕೋಪಗೊಳ್ಳುವ ಅಥವಾ ಕಿರಿಕಿರಿಗೊಳಿಸುವ ವಿಷಯಗಳಿಗಿಂತ ಹೆಚ್ಚು ಹಾನಿಕಾರಕವಾಗಿದೆ. ಜೀವನದ ಸೌಂದರ್ಯದ ಮೇಲೆ ನೆಲೆಸಿರಿ. ನಕ್ಷತ್ರಗಳನ್ನು ವೀಕ್ಷಿಸಿ ಮತ್ತು ನೀವು ಅವರೊಂದಿಗೆ ಓಡುವುದನ್ನು ನೋಡಿರಿ. ಸಂತೋಷದ ಜೀವನವನ್ನು ಮಾಡಲು ಬಹಳ ಕಡಿಮೆ ಅಗತ್ಯವಿದೆ. ಇದೆಲ್ಲವೂ ನಿಮ್ಮೊಳಗೆ, ನಿಮ್ಮ ಆಲೋಚನಾ ವಿಧಾನದಲ್ಲಿದೆ. ನೀವು ಈಗ ಸತ್ತಿದ್ದೀರಿ ಅಥವಾ ಅವನ ಕ್ಷಣದ ಮೊದಲು ಬದುಕಿರಲಿಲ್ಲ ಎಂದು ಕಲ್ಪಿಸಿಕೊಳ್ಳಿ. ಈಗ ನಿಮ್ಮ ಉಳಿದ ಜೀವನವನ್ನು ಬೋನಸ್ ಆಗಿ ವೀಕ್ಷಿಸಿ. ಎಲ್ಲ ವಿಷಯದ ರಹಸ್ಯವು ಸ್ಪಷ್ಟವಲ್ಲದ ಸಂಘಟನೆಯಲ್ಲಿದೆ. ನಿಜವಾದ ಮೌಲ್ಯದ ಒಂದೇ ಒಂದು ವಿಷಯವಿದೆ: ಸತ್ಯ ಮತ್ತು ನ್ಯಾಯವನ್ನು ಬೆಳೆಸುವುದು ಮತ್ತು ಸುಳ್ಳು ಮತ್ತು ಅನ್ಯಾಯದ ಜನರ ಮಧ್ಯೆ ಕೋಪವಿಲ್ಲದೆ ಬದುಕುವುದು. ಯಾವಾಗಲೂ ಇದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ. ಸಂತೋಷದ ಜೀವನವನ್ನು ನಡೆಸಲು ಬಹಳ ಕಡಿಮೆ ಅಗತ್ಯವಿದೆ. ನಾವು ಪ್ರಪಂಚದ ಮೇಲೆ ಏಕೆ ಕೋಪವನ್ನು ಅನುಭವಿಸಬೇಕು? ಜಗತ್ತು ಗಮನಿಸಿದರೆ ಹಿಂದಿನ ಮತ್ತು ಭವಿಷ್ಯವು ನಿಮ್ಮ ಮೇಲೆ ಯಾವುದೇ ಅಧಿಕಾರವನ್ನು ಹೊಂದಿಲ್ಲ, ಕೇವಲ ಪ್ರಸ್ತುತ ಮತ್ತು ಅದನ್ನು ಕಡಿಮೆ ಮಾಡಬಹುದು. ಯಾವನಾದರೂ ನನ್ನನ್ನು ಧಿಕ್ಕರಿಸಿದರೆ ಅದು ಅವನ ಸಮಸ್ಯೆ. ತಿರಸ್ಕಾರಕ್ಕೆ ಅರ್ಹವಾದದನ್ನು ಮಾಡದಿರುವುದು ಅಥವಾ ಹೇಳುವುದು ಮಾತ್ರ ನನ್ನ ಕಾಳಜಿ. ನಿಮ್ಮ ಕಾರ್ಯವು ನೇರವಾಗಿ ನಿಲ್ಲುವುದು, ನೇರವಾಗಿ ಹಿಡಿಯಬಾರದು. ನಿಮ್ಮ ಜೀವನವನ್ನು ನೀವೇ ಜೋಡಿಸಬೇಕು. ಕ್ರಿಯೆಯಿಂದ ಕ್ರಿಯೆ. ಬೇರೆಯವರ ಮನಸ್ಸಿನಲ್ಲಿ ನಡೆಯುವ ಯಾವುದೂ ನಿಮಗೆ ಹಾನಿ ಮಾಡುವುದಿಲ್ಲ. ಬದುಕುವ ಕಲೆ ನೃತ್ಯಕ್ಕಿಂತ ಕುಸ್ತಿಯಂತಿದೆ. ನಮ್ಮ ಜೀವನವು ನಮ್ಮ ಆಲೋಚನೆಗಳು ಅದನ್ನು ಮಾಡುತ್ತವೆ.
ನಿಮಗೆ ನೀಡಲಾದ ಜೀವನಕ್ಕೆ ನಿಮ್ಮನ್ನು ಹೊಂದಿಕೊಳ್ಳಿ ಮತ್ತು ಅದೃಷ್ಟವು ನಿಮ್ಮನ್ನು ಸುತ್ತುವರೆದಿರುವ ಜನರನ್ನು ನಿಜವಾಗಿಯೂ ಪ್ರೀತಿಸಿ. ಅತ್ಯಂತ ಸಂಪೂರ್ಣ ಸೇಡು ಆಕ್ರಮಣಕಾರರನ್ನು ಅನುಸರಿಸುವುದು ಅಲ್ಲ. ಕೋಪದ ಪರಿಣಾಮಗಳು ಅದರ ಕಾರಣಗಳಿಗಿಂತ ತುಂಬ ಕೆಟ್ಟದಾಗಿದೆ. ವ್ಯಕ್ತಿಯ ಜೀವನವನ್ನು ಅವನ ಕಲ್ಪನೆಯ ಬಣ್ಣದಿಂದ ಬಣ್ಣಿಸಲಾಗುತ್ತದೆ. ಜೇನುಗೂಡಿಗೆ ಏನು ಪ್ರಯೋಜನವಾಗುವುದಿಲ್ಲವೋ ಅದು ಜೇನುನೊಣಕ್ಕೆ ಪ್ರಯೋಜನವಿಲ್ಲ. ಮನುಷ್ಯನ ಅಳತೆಯು ಅವನ ಕಾಳಜಿ ವಹಿಸುವ ವಿಷಯಗಳ ಮೌಲ್ಯವಾಗಿದೆ ಎಂಬುದನ್ನು ನೆನಪಿನಲ್ಲಿಡಿ. ಮನುಷ್ಯನಿಗೆ ನಿಜವಾದ ಆನಂದವೆಂದರೆ ಅವನು ಮಾಡಲ್ಪಟ್ಟ ಕೆಲಸಗಳನ್ನು ಮಾಡುವುದು. ನಿಮ್ಮ ಜೀವನವು ನಿಮ್ಮ ಎಲ್ಲ ಆಲೋಚನೆಗಳ ಅಭಿವ್ಯಕ್ತಿಯಾಗಿದೆ. ನಡೆಯುವುದೆಲ್ಲವೂ ಅದರಂತೆಯೇ ನಡೆಯುತ್ತದೆ ಮತ್ತು ನೀವು ಎಚ್ಚರಿಕೆಯಿಂದ ಗಮನಿಸಿದರೆ ಇದು ಹಾಗೆ ಎಂದು ನೀವು ಕಂಡುಕೊಳ್ಳುತ್ತೀರಿ. ನೀವು ಇತರರಿಗೆ ಹೇಗೆ ಕಾಣಿಸಿಕೊಳ್ಳಬಹುದು ಎಂಬುದರ ಕುರಿತು ಯಾವುದೇ ಆಲೋಚನೆಗಳನ್ನು ನೀವು ಬಹಿಷ್ಕರಿಸಬೇಕು. ಧನ್ಯವಾದಗಳು.